ಸೌಜನ್ಯ ಹೋರಾಟ ಇರ್ಬೋದು, ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಇರ್ಬೋದು, ಆ ವಿಚಾರದಲ್ಲಿ ನೇರವಾದ ನಿಲುವನ್ನು ನೀವು ಹೇಳ್ಕೊಂಡೇ ಬಂದಿದ್ರಿ. ಎಲ್ಲ ಪ್ರಕರಣವನ್ನ ಹೋರಾಟವಾಗಿ ಕೈಗೆತ್ತಿಕೊಂಡವರು ಕಮ್ಯುನಿಸ್ಟರು. ಇದನ್ನ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದ ತಲೆಗೆ ಹಾಕೋದು ಹೇಗೆ ಅನ್ನೋದೇ ವೇದವಲ್ಲಿ ಅಂತ ವಿಚಾರ ಬರುತ್ತೆ, ಪದ್ಮಲತಾ ಅನ್ನುವಂಥ ವಿಚಾರ ಬರುತ್ತೆ, ಪರಿಮಳ ಅನ್ನುವಂಥ ವಿಚಾರ ಬರುತ್ತೆ. ಅವ್ರಿಗೆ ಸಂಬಂಧಪಟ್ಟಿರೋದು, ಅವ್ರಿಗೆ ಯಾರನ್ನ ಬೇಕಾದ್ರೂ ಹೊಸಬ್ರನ್ನ ಕರ್ಕೊಂಡು ಬಂದು ಬೇಕಾದ್ರೂ ಪ್ರಿನ್ಸಿಪಲ್ ಮಾಡ್ಬೋದು. ಬರೀ ದೇಶ ಅಷ್ಟೇ ಅಲ್ಲ, ಧರ್ಮಸ್ಥಳ ಅನ್ನೋದು ಟಾರ್ಗೆಟ್ ಆಗಿರುವಂಥದ್ದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಕಮ್ಯುನಿಸ್ಟರು ಈ ರೀತಿ ಧರ್ಮಸ್ಥಳದ ವಿರುದ್ಧ ಸಂಚು ಮಾಡಬೇಕು ಅನ್ನೋದು ಇದೆಲ್ಲ ಯಾವಾಗ ಶುರುವಾಯಿತು ಅಂತ ಇವೆಲ್ಲ ಈ ಸಮಸ್ತ ಸಮಾಜವನ್ನು ಗಟ್ಟಿಯಾಗಿ ಕಟ್ಟಿ ಕೊಡ್ತಾ ಇರುವ ಕಾರಣಕ್ಕೆ ಇವರ ದುಷ್ಟ ಕಣ್ಣು ಅದ್ರ ಮೇಲೆ ಬಿತ್ತು. ನಮ್ಮ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲಿನ ನಂಬಿಕೆಯನ್ನೇ ಅಸ್ಥಿರಗೊಳಿಸಿದ್ರೆ ಇವರ ಹಿಡನ್ ಅಜೆಂಡಾ ಈಡೇರದಾಗಿ. ಧರ್ಮಸ್ಥಳವೇ ಯಾಕೆ ಟಾರ್ಗೆಟ್ ಆಯಿತು? ಧರ್ಮಸ್ಥಳ ಸಾಫ್ಟ್ ಟಾರ್ಗೆಟ್ ಅಂತ ಅನ್ಸ್ಬಿಡ್ತಾ ಅವ್ರಿಗೆ. ಜೈನರೇ ನೀವ್ ಯಾಕಲ್ಲಿದ್ದೀರಿ ಅನ್ನೋ ರೀತಿಯ ವಾಯ್ಸ್ ರೈಸ್ ಮಾಡಿಸಿದ್ರೆ ಅಲ್ಲಿ ಒಂದು ಬೈಫರ್ಕೇಶನ್ ಕ್ರಿಯೇಟ್ ಆಗಿದೆ. ಈಗ ಆ ಜೈನ ಕುಟುಂಬದ ಪರವಾಗಿ ಸಮಸ್ತ ಹಿಂದೂ ಸಮಾಜ ನಿಂತಿದೆ. ಇಲ್ಲಿ ಮೂಲ ಇದ್ದದ್ದೇ ಮಂಜುನಾಥ ಅಣ್ಣಪ್ಪ ಇಲ್ಲಿ, ಆಮೇಲೆ ಅವ್ರು ಕತ್ಕೊಂಡು ಹೋದ್ರು ಜೈನರು. ಈ ತರ ಕಥೆಗಳನ್ನು ಕಟ್ತಾ ಇದ್ದಾರೆ. ಜೈನರು ಹಿಂದೂಗಳು ಅನ್ನುವಂತ ಒಂದು ಭಿನ್ನ ಮನಸ್ಥಿತಿ ನಮ್ಮಲ್ಲಿಲ್ಲ, ಅವರೆಲ್ಲ ನಮ್ಮವರೇ ಅನ್ನೋ ಭಾವನೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ನೋಡ್ಕೊಂಡೇ ಬಂದಿದ್ದೀರಿ ಸೌಜನ್ಯ ಹೋರಾಟ ಯಾವ ತಿರುವುಗಳನ್ನ ತಗೊಳ್ತು ಅನ್ನೋದೊಂದು. ಅದು ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಧರ್ಮಸ್ಥಳದ ವಿರುದ್ಧದ ಒಂದು ದೊಡ್ಡದಾದಂತಹ ಪಿತೂರಿ, ಒಂದು ಷಡ್ಯಂತ್ರ ಅನ್ನುವಲ್ಲಿಗೆ ಬಂದು ನಿಂತಿದೆ. ಸೊ ಧರ್ಮಸ್ಥಳದ ವಿರುದ್ಧ ಈ ರೀತಿಯ ಪಿತೂರಿ ಷಡ್ಯಂತ್ರ ಒಂದು ನಡೀತಾ ಇದೆ ಅನ್ನೋದು ಜನಕ್ಕೆ ನಿಧಾನವಾಗಿ ಗೊತ್ತಾಗ್ತಾ ಇದೆ. ಪಾತ್ರಧಾರಿಗಳೆಲ್ಲರೂ ಒಬ್ಬೊಬ್ಬರೇ ಜಗತ್ತಿಗೆ ಗೊತ್ತಾಗ್ತಾ ಇದ್ದಾರೆ. ಆದರೆ ಸೂತ್ರಧಾರಿಗಳು ಎಲ್ಲಿ ಹೋದರು? ಇದರ ಹಿಂದೆ ಬಹಳ ಬೃಹತ್ತಾದಂಥ ಒಂದು ಷಡ್ಯಂತ್ರ ಇದೆ ಅನ್ನೋದನ್ನು ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದರು. ಅವರು ಯಾವ ಅರ್ಥದಲ್ಲಿ ಷಡ್ಯಂತ್ರ ಅಂತ ಹೇಳಿದ್ರು ಗೊತ್ತಿಲ್ಲ. ಆದರೆ ಪಾತ್ರಧಾರಿಗಳನ್ನು ಮುಂದೆ ಬಿಟ್ಟು ಸೂತ್ರಧಾರಿಗಳು ಧರ್ಮಸ್ಥಳದ ವಿರುದ್ಧ ಕೆಲಸ ಮಾಡ್ತಿರೋದು ಈಗಲ್ಲ, ಇದಕ್ಕೆ ದಶಕಗಳ ಇತಿಹಾಸ ಇದೆ ಸ್ನೇಹಿತರೆ. ಸೊ ಪಾತ್ರಧಾರಿಗಳನ್ನು ಬಿಟ್ಟು ಸೂತ್ರಧಾರಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಕರಾವಳಿ ಭಾಗದ ಪತ್ರಕರ್ತರು ಅಥವಾ ಇಡೀ ಕರ್ನಾಟಕಕ್ಕೆ ಪರಿಚಿತರಾದಂತಹ ಪತ್ರಕರ್ತರು ಸೌಜನ್ಯ ಪ್ರಕರಣ ಮತ್ತು ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದಲ್ಲಿ ತಮಗೆ ತಮ್ಮ ಅನುಭವಕ್ಕೆ ಬಂದ ಸತ್ಯಗಳನ್ನು ಜನತೆಯ ಮುಂದೆ ಇಡ್ತಾ ಇರುವಂಥವರು ಯುವ ಪತ್ರಕರ್ತರಾದಂಥ ವಸಂತ್ ಗಿಳಿಯಾರ್. ವಸಂತ್ ಗಿಳಿಯಾರ್ ಇವತ್ತು ನಮ್ಮ ಜೊತೆ ಇದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ವಸಂತ್ ಗಿಳಿಯಾರ್. ಸೊ ಬಹಳ ದಿನಗಳಿಂದ ಸೌಜನ್ಯ ಹೋರಾಟ ಇರ್ಬೋದು, ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಇರ್ಬೋದು, ಆ ವಿಚಾರದಲ್ಲಿ ನೇರವಾದ ನಿಲುವನ್ನು ನೀವು ಹೇಳ್ಕೊಂಡೇ ಬಂದಿದ್ರಿ. ಸೊ ಮೊದಲ ಬಾರಿಗೆ ನಾನು ನೋಡಿದ ಹಾಗೆ ಅನನ್ಯ ಭಟ್ ಅನ್ನುವಂಥ ಒಬ್ಬ ಹುಡುಗಿ ಇರಲಿಲ್ಲ ಅನ್ನುವಂಥದ್ದು ಹೇಳಿದ್ದು ನೀವೇನೆ. ಸೊ ಆ ರೀತಿಯಲ್ಲಿ ಷಡ್ಯಂತ್ರವನ್ನು ನೀವು ಒಂದೊಂದೇ ಬಿಡಿಸ್ತಾ ಬಂದರೆ ಇತ್ತೀಚಿನ ದಿನಗಳಲ್ಲಿ ಆ ಷಡ್ಯಂತ್ರವು ಹೇಗೆ ನಿಜವಾದ ಷಡ್ಯಂತ್ರ ನಡೀತು ಅನ್ನೋದು ಗೊತ್ತಾಗ್ತಾ ಇದೆ. ಸತ್ಯ. ಅದಾದ ನಂತರದಲ್ಲಿ ಒಂದೊಂದೇ ಮುಖಗಳು ಹೊರಕ್ಕೆ ಬರ್ತಾ ಇವೆ. ಕರೆಕ್ಟ್. ಪಾತ್ರಧಾರಿಗಳು ಬಂದರು, ಆದರೆ ವಾಸ್ತವ ಸೂತ್ರಧಾರಿಗಳು ಇನ್ನೂ ಪರದೆಯ ಹಿಂದೆನೇ ಇದ್ದಾರೆ ಅನ್ನುವಂಥ ಭಾವ ಜನಗಳಲ್ಲಿ ಮನೆ ಮಾಡಿದೆ. ಧರ್ಮಸ್ಥಳದ ವಿಚಾರ ಅಂತ ಬಂದಾಗ ಅಥವಾ ಹಿಂದೂ ಧಾರ್ಮಿಕ ಕೇಂದ್ರಗಳ ವಿರುದ್ಧದ ಒಂದು ಪಿತೂರಿ ಅಂತ ಬಂದಾಗ ಇದಕ್ಕೆ ಒಂದು ರಾಷ್ಟ್ರವ್ಯಾಪಿ ಪಿತೂರಿ ಇದೆಯಾ ಅನ್ನುವಂಥ ಅನುಮಾನಗಳು ಸಾಕಷ್ಟು ಕಡೆ ಚರ್ಚೆನೂ ಆಗಿದೆ. ಲೆಫ್ಟ್ ಲಿಬರಲ್ಗಳು ಅನ್ನಿಸ್ಕೊಂಡವಂಥವ್ರು, ಪ್ರಗತಿಪರರು ಅಂತ ಅನ್ನಿಸ್ಕೊಂಡವರು, ಕಮ್ಯುನಿಸ್ಟರು ಅಂತ ಅನ್ನಿಸ್ಕೊಂಡವರು, ಅವರು ಹೇಗೆ ಹಿಂದೂ ಧರ್ಮದಲ್ಲಿನ ಅಥವಾ ಹಿಂದೂ ಸಂಘಟನೆಗಳಲ್ಲಿನ ಭಿನ್ನಾಭಿಪ್ರಾಯಗಳನ್ನೇ ಬಳಸಿಕೊಂಡು ಹೇಗೆ ತಮ್ಮ ಒಂದು ಏನಂತೀರ ಅದಕ್ಕೆ ತಮ್ಮ ಪಿತೂರಿಯನ್ನು ಅಥವಾ ತಮ್ಮ ಅಜೆಂಡಾವನ್ನು ಹೇಗೆ ಅವರು ನಿಧಾನವಾಗಿ ಮಾಡ್ತಾ ಬಂದರು ಅನ್ನೋದು ಜನಗಳಿಗೆ ಒಂದೊಂದೇ ನಿಮ್ಮ ಮುಖಾಂತರ ಗೊತ್ತಾಗಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಕುಳಿತಿದ್ದೇನೆ. ಸೊ ಧರ್ಮಸ್ಥಳದ ವಿಚಾರ ಅಂತ ಬಂದಾಗ ಬುರುಡೆ ಗ್ಯಾಂಗು ಏನೇನೋ ಮಾತಾಡ್ತಾ ಇದೆ, ಚಿನ್ನಯ್ಯ ಒಂದಷ್ಟು ಮಾತಾಡಿದ್ದಾನೆ, ಅದೆಲ್ಲವೂ ಮಾತಾಡ್ತಾ ಮತ್ತು ಸೌಜನ್ಯ ವಿಚಾರ ಹೋರಾಟ ನಿರಂತರವಾಗಿ ನಡೆದೇ ಇದೆ. ಎಲ್ಲ ಚರ್ಚೆಗಳ ಮಧ್ಯದಲ್ಲಿ ವೇದವಲ್ಲಿ ಅಂತ ವಿಚಾರ ಬರುತ್ತೆ, ಪದ್ಮಲತಾ ಅನ್ನುವಂಥ ವಿಚಾರ ಬರುತ್ತೆ, ಪರಿಮಳ ಅನ್ನುವಂಥ ವಿಚಾರ ಬರುತ್ತೆ. ಈ
ಮೂರೂ ಹೆಸರುಗಳ ಹಿಂದೆ ಒಂದು ಕಾಮನ್ ಫ್ಯಾಕ್ಟ್ರ್ ಒಂದು ಇದೆ ಅಂತ ನನಗೆ ಅನಿಸುತ್ತೆ. ಹೌದು. ಸೊ ಆ ಕಾಮನ್ ಫ್ಯಾಕ್ಟ್ರು ಧರ್ಮಸ್ಥಳದ ವಿರುದ್ಧ ಯಾವ ರೀತಿ ಪಿತೂರಿ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನೀವು ಒಂದೊಂದು ಘಟನೆಯ ಮುಖಾಂತರ ನಮ್ಮ ವೀಕ್ಷಕರಿಗೆ ವಿವರಿಸ್ಬೋದಾ ಅಂತ. ಸರ್, ಈಗ ಪದ್ಮಲತಾ ಪ್ರಕರಣ ಎಷ್ಟು ವರ್ಷಗಳ ಹಿಂದಿನ ಒಂದು ಘಟನೆ, 2-2.5 ದಶಕಗಳ ಹಿಂದಿನ ಘಟನೆ. ವೇದವಲ್ಲಿ ಟೀಚರ್ ಪ್ರಕರಣ, ಪದ್ಮಲತಾ ಪ್ರಕರಣದಲ್ಲಿ 3 ದಿನಗಳ ಕಾಲ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನೇ ತಂದೆ ಕೊಟ್ಟಿರೋದಿಲ್ಲ. ಆ ತಂದೆ ಯಾರು ಕೇಳಿದರೆ ದೇವಾನಂದ್ ಈ ಕಮ್ಯುನಿಸಮ್ ಚಳವಳಿಗಳಲ್ಲಿ ಅಗ್ರೆಸರ್ನಾಗಿ ನಿಂತಿರುವಂಥ ವ್ಯಕ್ತಿ, ಹೋರಾಟಗಳಲ್ಲಿ ಚಳವಳಿಗಳಲ್ಲಿ ತೊಡಗಿಸಿಕೊಂಡಿರುವಂಥ ವ್ಯಕ್ತಿಗೆ ತನ್ನದೇ ಮನೆಯ ತನ್ನದೇ ಮಗಳ ಒಂದು ಮಿಸ್ಸಿಂಗ್ ಒಂದು ಕಾನೂನಾತ್ಮಕವಾಗಿ ಪೊಲೀಸಿಗೆ ಒಂದು ಸಾಮಾನ್ಯವಾಗಿ ಒಂದು ದೂರನ್ನು ಕೊಡಬೇಕು ಅನ್ನುವ ಪರಿಜ್ಞಾನ ಇರಲಿಲ್ವಾ ಅನ್ನೋದೊಂದು ಪ್ರಶ್ನೆ. COD ತನಿಖೆ ಎಲ್ಲ ಅದನ್ನು ಬಗಿತಾ ಬಂದಾಗ ಅದು ಪುನಃ ದೇವಾನಂದರ ಮನೆಯ ಅಂಗಳಕ್ಕೇ ಬಂದು ನಿಲ್ಲುವಂಥ ಪ್ರಕರಣ ಪದ್ಮಲತಾ ಪ್ರಕರಣ. ದೇವಾನಂದ್ ಯಾರು ಕೇಳಿದರೆ ಒಬ್ಬ ಕಮ್ಯುನಿಸಂ ಹೋರಾಟಗಾರ. ವೇದವಲ್ಲಿ ಪ್ರಕರಣ ಕೂಡ ಹಾಗೆ, ಒಳಗಡೆಯಿಂದ ಚಿಲಕ ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಪ್ರಕರಣ. ಆ ಪ್ರಕರಣ ಕಾರಣ ಏನು ಕೇಳಿದರೆ ಧರ್ಮಸ್ಥಳದ ಎಜುಕೇಷನ್ ವ್ಯವಸ್ಥೆಯಲ್ಲಿ ಸಿಸ್ಟಮ್ನಲ್ಲಿ ಒಂದು ಪ್ರಮೋಷನ್ ಕೊಡುವಂಥ ಸಂದರ್ಭ, ಜೈನ ಸಮುದಾಯದ ಮಹಿಳೆಗೆ ಪ್ರಿನ್ಸಿಪಲ್ ಆಗಿ ಪ್ರಮೋಷನ್ ಕೊಡಬೇಕು. ಅದಕ್ಕೆ ತಡೆ ಏನು ಕೇಳಿದರೆ ವೇದವಲ್ಲಿ ಇದ್ದಾರೆ, ಸೀನಿಯಾರಿಟಿ ಮೇಲೆ ವೇದವಲ್ಲಿ ಕೊಡಬೇಕು, ಇವ್ರು ಇರುವಾಗ ಕೊಡೋಕ್ಕಾಗಲ್ಲ, ಇವ್ರನ್ನ ಕೊಲೆ ಮಾಡಿಬಿಟ್ರೆ ಅವ್ರಿಗೆ ಕೊಡೋಕ್ಕಾಗತ್ತೆ. ಈಗ ಧರ್ಮಸ್ಥಳದವರದ್ದೇ ಅದು ಟ್ರಸ್ಟ್ನಲ್ಲಿ ನಡೀತಾ ಇರುವಂಥ ಒಂದು ಸಂಸ್ಥೆ, ಅವ್ರಿಗೆ ಸಂಬಂಧಪಟ್ಟಿರೋದು. ಅವ್ರು ಯಾರನ್ನ ಬೇಕಾದರೂ ಹೊಸಬ್ರನ್ನ ಕರ್ಕೊಂಡು ಬಂದು ಬೇಕಾದರೂ ಪ್ರಿನ್ಸಿಪಲ್ ಮಾಡ್ಬೋದು, ಯಾಕೆ ಯಾರನ್ನಾದ್ರೂ ಕೊಲೆ ಮಾಡಿ ಪ್ರಿನ್ಸಿಪಲ್ ಮಾಡಬೇಕಾ? ಇದು ಕೂಡ ಕಾಲಾಂತರದಲ್ಲಿ ಆ ಕಾಲಕ್ಕೆ ಹುಟ್ಟಿದಂಥ ಕಥೆಗಳಲ್ಲ. ಉದಾಹರಣೆಗೆ ಮೊನ್ನೆ ಸೌಜನ್ಯ ಪ್ರಕರಣ ಈಗ ಒಂದು 13 ವರ್ಷಗಳಲ್ಲಿ ರನ್ನಿಂಗ್ ಇದು ನಡೀತಾ ಇದೆ. 13 ವರ್ಷಗಳ ಅವಧಿಯಲ್ಲಿ ಏನು ಹೋರಾಟ ಆಯಿತು ಕೇಳಿದರೆ, ಈ ಷಡ್ಯಂತ್ರವನ್ನು ತಯಾರು ಮಾಡೋದು ಹೇಗೆ, ಇದನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದ ತಲೆಗೆ ಹಾಕೋದು ಹೇಗೆ ಅನ್ನೋದೇ ಷಡ್ಯಂತ್ರವನ್ನು, ಆ ಯೋಜನೆಯನ್ನು ಯೋಜಿತಗೊಳಿಸಲಿಕ್ಕೆ ಅವ್ರು ತಗೊಂಡಿರುವಂಥದ್ದೇ ಹೊರತು ನಿಜವಾಗ್ಲೂ ಆ ಹೆಣ್ಣು ಮಗುವಿನ ಪರವಾಗಿ ಇವರು ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾದಂಥ ಯಾವ ಹೋರಾಟಗಳನ್ನು ಮಾಡಲಿಲ್ಲ. ಈ ಎಲ್ಲ ನಿಮಗೆ 30 ವರ್ಷದ ಹಿಂದಿನದ್ದು, 12 ವರ್ಷದ ಹಿಂದಿನದ್ದು, 25 ವರ್ಷದ ಹಿಂದಿನದ್ದನ್ನು ಬಿಡಿ, ಕೇವಲ 6 ತಿಂಗಳ ಒಳಗಡೆ ಇಷ್ಟು ನಾಟಕಗಳನ್ನು ಮಾಡಿದ್ರು ಇವರು. ಒಬ್ಬ ಬೋರ್ಡನ್ನು ತೊಗೊಂಡು ಬರ್ತಾನೆ, ಅವನಿಗೆ ಯಾರೋ ಅಗದು ಕೊಡ್ತಾರೆ, ತೊಗೊಂಡೋಗಿ ಸುಪ್ರೀಂ ಕೋರ್ಟಲ್ಲಿ ಇಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ, ಅಲ್ಲಿ ಒಂದು ಅರ್ಜಿ ಹಾಕ್ತಾರೆ, ಸುಪ್ರೀಂ ಕೋರ್ಟು ಅದನ್ನು ಡಿಸ್ಮಿಸ್ ಮಾಡಿ ಅವರಿಗೆ ಚೀಮಾರಿ ಹಾಕಿ ಕಳಿಸತ್ತೆ. ಪುನಃ ಅದನ್ನು ತೊಗೊಂಡು ಬಂದು ಒಂದು ರಾಜ್ಯದ ಪ್ರತಿಷ್ಠಿತ ಒಂದು ಮಠದ ಗುರುಗಳ ಹತ್ರ ಹೋಗಿ ಈ ಥರ ಆಗಿದೆ, ಒಕ್ಕಲಿಗ ಸಮುದಾಯದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ನೀವು ಈ ರೀತಿ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ನೀವು ಕಾನೂನಾತ್ಮಕವಾದ ಹೋರಾಟವನ್ನು ಮಾಡಿ ಅಂತ ಹೇಳ್ತಾರೆ. ಅಲ್ಲೂ ಕೂಡ ಅವ್ರಿಗೇನು ಮಣೆ ಹಾಕಲ್ಲ ಅವರು. ಆಮೇಲೆ ತಗೊಂಡು ಬಂದು ಬೆಳ್ತಂಗಡಿಗೆ ಸುಪ್ರೀಂ ಕೋರ್ಟ್ನ ವಿಚಾರವನ್ನೇ ಮರೆಮಾಚಿಸಿ ಚಿನ್ನಯ್ಯನ ಮೂಲಕ ಅರ್ಜಿಯನ್ನು ಹಾಕುವಂಥದ್ದು. ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಹಾಕಿದವರು ಕೂಡ KV ಧನಂಜಯ ಅಡ್ವೊಕೇಟ್, ಇಲ್ಲಿಗೂ ಕೂಡ ಅವರ ಅಸಿಸ್ಟೆಂಟ್ಗಳೇ ಬರೋದು. ಆದರೆ ಎಲ್ಲೂ ಕೂಡ ಹೆಸರು ಒಬ್ಬ ಅಮಾಯಕನ ಮೇಲೆ ಅಂತ ಹೇಳಿದ್ರೆ, ಅನಾಮಿಕನ ಮೇಲೆ. ಅಮಾಯಕ ಅಂತ ನಾನು ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದ್ರೆ, ಅವನು ಮಾಡಿದ ತಪ್ಪು ಸರಿ ಅಂತ ಈಗ ಹೇಳೋದಲ್ಲ, ಆದರೆ ಆತನಿಗೆ ಆಮಿಷವನ್ನು ಒಡ್ಡಿ ಅವನ ಒಂದು ದೌರ್ಬಲ್ಯವನ್ನು, ಅವನ ವೀಕ್ನೆಸ್ಸನ್ನು ದುರ್ಬಳಕೆ ಮಾಡಿಕೊಂಡು ಒಂದು ದೊಡ್ಡ ಒಂದು 800 ವರ್ಷಗಳ ಪರಂಪರೆ ಇರುವಂಥ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಸಂಚಲನ ರೂಪಿಸಿದ್ರಲ್ಲ, ಅವನು ಆ ಕಾರಣಕ್ಕೆ ಅಮಾಯಕ. ಈಗ ಜೈಲಲ್ಲಿದ್ದಾನಲ್ವ, ಅವನನ್ನೇ ಈಗ ನಾಳೆ ನಾವು ಸುಪ್ರೀಂ ಕೋರ್ಟ್ನ ಅರ್ಜಿಯನ್ನು ಯಾಕೆ ಮರೆಮಾಚಿಸಿ ಇಲ್ಲಿ ಮಿಸ್ಲೀಡ್ ಮಾಡಿದ್ರಿ ಅಂತ ಕೇಳಿ ಕಾನೂನು ಸಮರವನ್ನು ಮಾಡಿದರೂ ಕೂಡ ಆ ಪ್ರಕರಣ ದಾಖಲಾಗುವುದು ಚಿನ್ನಯ್ಯನ ಮೇಲೆ. ಒಟ್ಟಾರೆ ನಿಮಗೆ ಈ ಎಲ್ಲ ಪ್ರಕರಣದ ಹಿಂದೆ ಈಗ ನೀವು ವೇದವಲ್ಲಿ, ಪದ್ಮಲತಾ ಮತ್ತು ಸೌಜನ್ಯ ಎಲ್ಲ ಪ್ರಕರಣವನ್ನು ಹೋರಾಟವಾಗಿ ಕೈಗೆತ್ತಿಕೊಂಡವರು ಕಮ್ಯುನಿಸ್ಟರು, ಎಡಪಂಥೀಯರು. ಇವತ್ತು ಕೂಡ ಸುಭಾಷಿಣಿ ಮುಜಾಫರ್ ಅಲಿಯನ್ನು ಬೆಂಗಳೂರಿನ ಫ್ರೀಡಮ್ ಪಾರ್ಕಿಗೆ ಕರೆಸಿ ಆಕೆಗೆ ಏನು ಸಬ್ಜೆಕ್ಟ್ ಗೊತ್ತಿದೆ, ಅವರು ಮೊನ್ನೆ ಹೇಳುವಂಥ ಉಲ್ಲೇಖ ಮಾಡುವಂಥ ಎಲ್ಲ ಕೋಟ್ಸನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿದರೆ ಕರೆಕ್ಟಾಗಿ ಇವ್ರು ಏನು ಹೇಳ್ಕೊಟ್ಟಿದ್ದಾರೆ, ಇವರು ಊದ್ತಾ ಇದ್ದಂಥ ತುತ್ತೂರಿಯನ್ನೇ ಆಕೆ ಊದು ಹೋಗಿದ್ದಾರೆ. ಹೌದು. ಅಂದರೆ ಇದು ಬರೀ ರಾಜ್ಯ ಅಥವಾ ಬೆಳ್ತಂಗಡಿ ತಾಲೂಕು ಅದನ್ನು ಮೀರಿ ಇದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರೀ ದೇಶ ಅಷ್ಟೇ ಅಲ್ಲ,
ಧರ್ಮಸ್ಥಳ ಅನ್ನೋದು ಟಾರ್ಗೆಟ್ ಆಗಿರುವಂಥದ್ದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಒಂದು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಅಲ್ಲಿನ ಧರ್ಮಾಧಿಕಾರಿಗಳ ವರ್ಚಸ್ಸು, ಆ ಪ್ರಭೆ ಅದು ಕಳೆಗುಂದಿದ್ರೆ ಅವರ ಒಂದು ಉದ್ದೇಶ ಈಡೇರಿದಾಗೆ. ಮತ್ತು ಅದಕ್ಕೆ ಪರ್ಯಾಯವಾಗಿ ಧರ್ಮಸ್ಥಳದವರು ಅವರ ಕಣ್ಣು ಕುಕ್ಕುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಧಾರ್ಮಿಕವಾಗಿ. ಅಲ್ಲಿ ಹಿಂದೂ, ಬೌದ್ಧ, ಜೈನ, ಅದು ಯಾವುದೇ ಧರ್ಮಗಳ ತಾರತಮ್ಯ ಇಲ್ಲದೆ ಸರ್ವಧರ್ಮ ಸಮ್ಮೇಳನಗಳನ್ನು ಕೂಡ ಅವರು ಮಾಡ್ತಾರೆ. ಅದೆಲ್ಲ ಬಹುಶಃ ಎಲ್ಲೋ ಒಂದು ಕಡೆ ಇವರ ಒಳ್ಳೆಯ ಕೆಲಸಗಳ ಮೂಲಕ ಎಲ್ಲರನ್ನ ತನ್ನ ಕಡೆಗೆ ಸೆಳಿತಾರೆ. ತನ್ನ ಕಡೆಗೆ ಅಂತ ಹೇಳಿದರೆ ಧರ್ಮಸ್ಥಳದ ಕಡೆಗೆ ಸೆಳಿತಾರೆ. ಆಗ ಅದು ನಮ್ಮ ಉದ್ದೇಶಕ್ಕೆ, ಒಡೆದು ಆಳುವಂಥ ಉದ್ದೇಶಕ್ಕೆ ಎಲ್ಲೋ ಭಂಗ ಬರ್ತದೆ ಎನ್ನುವ ಟಾರ್ಗೆಟ್ ಇಟ್ಕೊಂಡು ಧರ್ಮಸ್ಥಳದ ವಿರುದ್ಧ ಸಂಚು ಮಾಡ್ತಾ ಇದ್ದಾರೆ. ಅಂದರೆ ಇದು ಕಮ್ಯುನಿಸ್ಟರು ಈ ರೀತಿ ಧರ್ಮಸ್ಥಳದ ವಿರುದ್ಧ ಸಂಚು ಮಾಡಬೇಕು ಅನ್ನೋದು ಇದೆಲ್ಲ ಯಾವಾಗ ಶುರುವಾಯಿತು ಅಂತ ಇವೆಲ್ಲ? ಸರ್, ಈಗ ಧರ್ಮಾಧಿಕಾರಿಗಳು ಇವರು ಧರ್ಮಾಧಿಕಾರಿಗಳಾಗಿ ವೀರೇಂದ್ರ ಹೆಗ್ಗಡೆಯವರು ಪಟ್ಟಕ್ಕೆ ಬಂದ ನಂತರ ಅವರು ಈ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಿ ಅಲ್ಲಲ್ಲಿ ಇರುವ ಒಳ್ಳೆಯದನ್ನು ತನ್ನ ಕಡೆಗೆ ತಗೊಂಡು ಬರಬೇಕು ಅಂಥೇಳಿ. ಉದಾಹರಣೆಗೆ ಎಲ್ಲೋ ಒಂದು ಕಡೆ ಹೋಗ್ತಾರೆ, ಯಾವುದೋ ಒಂದು ಸಂಸ್ಥೆ, ಉದಾಹರಣೆ ವಿಶ್ವ ಹಿಂದೂ ಪರಿಷತ್ತು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ, ನಾನು ಅದರಲ್ಲಿ ತೊಡಗಿಸ್ಕೊಳ್ತೇನೆ, ಅದರಲ್ಲಿರುವ ಒಳ್ಳೆಯ ಅಂಶವನ್ನು ನಮ್ಮ ಊರಿಗೂ ಅಥವಾ ನನ್ನ ವ್ಯಾಪ್ತಿಗೂ ನಾನು ಹಂಚ್ತೇನೆ ಅನ್ನೋಂಥ ಮನಸ್ಸಿರುವಂಥವ್ರು. ಹಾಗಾಗಿ ವೀರೇಂದ್ರ ಹೆಗ್ಗಡೆಯವರು ಸಂಘ ಪರಿವಾರದ ಜೊತೆಗೂ ಕೂಡ ಒಳ್ಳೆಯ ಕಾರಣಕ್ಕೆ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ತಾರೆ, ಜವಾಬ್ದಾರಿಯನ್ನು ತಗೊಳ್ತಾರೆ. 1967ರಲ್ಲಿ ಕಾಣ್ತದೆ ಆ ಧರ್ಮ ಸಂಸತ್ತಾದಾಗ ಉಡುಪಿಯಲ್ಲಿ ಆದಂಥ ಆ ಕಾರ್ಯಕ್ರಮದ ಸಂಪೂರ್ಣ ಅದರಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾರೆ. ಇದು ಅಲ್ಲಿಯ ತನಕ ಧರ್ಮಸ್ಥಳದ ವಿರುದ್ಧ ಈ ನಗರ ನಕ್ಸಲರ ಮತ್ತು ನಕ್ಸಲರ ಆಮೇಲೆ ಈ ಕಮ್ಯುನಿಸ್ಟರ ಕಣ್ಣಿರಲಿಲ್ಲ. ಅದರ ನಂತರವೇ ಈ ಹೋರಾಟಗಳು ಶುರುವಾಗಿರುವಂಥದ್ದು. ಬಹಳ ಸೂಕ್ಷ್ಮವಾಗಿ ಕಮ್ಯುನಿಸ್ಟರು ಹೋರಾಟ ಧರ್ಮಸ್ಥಳದ ವಿರುದ್ಧ ಯಾವಾಗಿಂದ ಶುರುವಾಯಿತು ಕೇಳಿದರೆ ಅವಾಗಿನಿಂದ ಶುರುವಾಯ್ತದು. ಓಕೆ. ಆಮೇಲೆ 83ಯಲ್ಲಿ ಅವರು ಅಲ್ಲಿ ಬಾಹುಬಲಿಯ ಪ್ರಥಮ ಮಹಾಮಸ್ತಕಾಭಿಷೇಕದ ಸಂದರ್ಭ ಅವರೊಂದು ಜನರಿಗೆ ಒಂದು ಇಡೀ ಬೆಳ್ತಂಗಡಿ ತಾಲೂಕನ್ನು ಗಮನವಾಗಿರಿಸ್ಕೊಂಡು ಒಂದು ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಮಾಡ್ತಾರೆ. ಅದರಲ್ಲಿ ತೆಗೆದುಕೊಂಡಂಥ ಕೆಲವು ನಿಲುವುಗಳು, ಕೆಲವು ಬಡತನಗಳನ್ನು ನಿರ್ಮೂಲನೆ ಮಾಡುವಂಥ ವ್ಯವಸ್ಥೆಗಳು, ಆಮೇಲೆ ಹಳ್ಳಿಗಳಲ್ಲಿ ಆ ಕಾಲದಲ್ಲಿ ಮತಾಂತರದ ಪಿಡುಗು ಬಹಳ ದೊಡ್ಡ ವ್ಯಾಪ್ತಿಯನ್ನು ಪಡೆದುಕೊಂಡಿತ್ತು. ಕಾಡು ಪ್ರದೇಶದಲ್ಲಿರುವಂಥ ಈ ಜನರು ಸಂಪರ್ಕವನ್ನೇ ಮಾಡದೇ ಇರುವಂಥ ಬದುಕ್ತಾ ಇರುವಂಥ ಕುಟುಂಬಗಳನ್ನು ಈ ಮಿಷನರಿಗಳು ಸಂಪರ್ಕ ಮಾಡಿ ಶಿಕ್ಷಣದ ನೆಪದಲ್ಲಿ, ಆರ್ಥಿಕ ನೆರವಿನ ನೆಪದಲ್ಲಿ, ಔಷಧಗಳ ನೆಪದಲ್ಲಿ ಅಲ್ಲೆಲ್ಲ ಸ್ಪಂದಿಸಿ ಅವರನ್ನು ಕನ್ವರ್ಟ್ ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇತ್ತು. ಅದಕ್ಕೆಲ್ಲಿದೆಯಪ್ಪ ದಾಖಲೆ ಅಂತ ಯಾರಾದರೂ ಕೇಳಿದ್ರೆ ನನ್ನ ಮೇಲೆ ಈ ರೀತಿಯ ಒಂದು ಮಾತಾಡಿದ್ದಕ್ಕೆ ನನ್ನ ಮೇಲೆ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಹಾಗಾಗಿ ಆ ಸಾಕ್ಷ್ಯಗಳನ್ನು ನಾವು ಕೊಡ್ತೀವಿ. ಯಾರ್ಯಾರು ಮತಾಂತರಕ್ಕೆ ಒಳಗಾಗಿದ್ದಾರೆ ಪುನಃ ಮತ್ತೆ ಈ ಸೇವಾ ಯೋಜನೆಯಿಂದ ಮರಳಿ ಮಣ್ಣಿಗೆ ಬಂದಿದ್ದಾರೆ ಅನ್ನೋದು ಕೂಡ ಸಾಕ್ಷಿಗಳು ನಮ್ಮ ಹತ್ರ ಈಗಲೂ ಇದ್ದಾರೆ. ಇದೆಲ್ಲವೂ ಕೂಡ ಸೂಕ್ಷ್ಮವಾಗಿ ಗ್ರಹಿಸ್ತಾ ಇವ್ರು ಇನ್ನೇನೋ ಮಾಡ್ತಾರೆ ಅನ್ನುವಂಥದ್ದು ಇದೆಲ್ಲವೂ ಕೂಡ ಸರ್. ಈಗ ಈ ಮಿಷನರಿ ವ್ಯವಸ್ಥೆಗಳಲ್ಲಿ ನಾವು ಮಿಷನರಿಗಳು ಅಂತ ಹೇಳಿದ ತಕ್ಷಣ ಕ್ರೈಸ್ತರ ವಿರುದ್ಧ ಇದೀವ ಕೇಳಿದ್ರೆ ಖಂಡಿತ ಇಲ್ಲ. ಎಲ್ಲರಿಗೂ ಅವರವರದ್ದೇ ಬದುಕಿನ ಪದ್ಧತಿ ಇದೆ, ಅವ್ರು ಬದುಕಬೇಕು. ಅದು ನಮ್ಮ ಭಾರತದ ನೆಲದ ದೊಡ್ಡ ಗುಣ ಅದು. ಹಾಗಂತೇಳಿ ನಿನ್ನದನ್ನು ಬಿಟ್ಟು ಅದೆಲ್ಲ ಸುಳ್ಳು, ಅಲ್ಲೇನೂ ಇಲ್ಲ, ಈಚೆ ಬಾ ನಾವು ಕೊಡ್ತೀವಿ. ಈಗ ಧರ್ಮಸ್ಥಳದವರು ಎಲ್ಲ ಅವರ 5 ವಿಧವಾದಂಥ ಅಭಯದಾನಗಳಿರ್ಬೋದು, ವಸ್ತ್ರದಾನ ಇರ್ಬೋದು, ಅನ್ನದಾನ ಇರ್ಬೋದು, ಶಿಕ್ಷಣ, ಎಲ್ಲ ಔಷಧ, ಈ ಎಲ್ಲವೂ ಕೂಡ ಅದಕ್ಕೆ ಮಾರಕವಾದಂತಹ, ಅಂದರೆ ಇವರ ದುಷ್ಟ ಸಂಚಿಗೆ ಮಾರಕವಾದಂತಹ ನಡಾವಳಿಗಳು. ಯಾವ ಮಠಗಳು, ಯಾವ ದೇವಸ್ಥಾನಗಳು ಇಂತಹ ಒಂದು ವಿಸ್ತೃತವಾದ ಯೋಚನೆಯ ಜೊತೆಗೆ ಯೋಜನೆಗಳನ್ನು ತರಲೇ ಇಲ್ಲ. ಧರ್ಮಸ್ಥಳದಿಂದ ಅವೆಲ್ಲವೂ ನಡೆದವು. ಹಾಗಾಗಿ ನಮ್ಮ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಆ ನಕ್ಸಲಿಸಮ್ ಬುಡಮಟ್ಟದಲ್ಲಿ ಗಟ್ಟಿಯಾಗಲಿಕ್ಕೆ ಅವರಿಗೆ ಆಗಲಿಲ್ಲ. ಯಾಕಂದರೆ ಇದರ ಹಿಂದೆ ಬಡ್ಡಿ ಮಾಫಿಯಾಗಳು ಕೆಲಸ ಮಾಡಿವೆ. ಇದರ ಹಿಂದೆ ನಕ್ಸಲಿಸಮನ್ನು ವ್ಯವಸ್ಥಿತವಾಗಿ ಬೇರೂರ್ಲಿಕ್ಕೆ ಪ್ರಯತ್ನ ಮಾಡಿರುವಂಥ ಕೈರಳಿಗಳ ಯೋಚನೆಗಳು ತಲೆ ಕೆಳಗಾಗಿವೆ. ಕೈರಳಿಗಳು ಅಂತೇಳಿದರೆ ಈ ಕಮ್ಯುನಿಸಮನ್ನು ಈ ಕಡೆ ಬಿತ್ತಿದವರೇ ಅವರೇ. ಹೌದು. ನಕ್ಸಲ್ ಬೊಂಬೆಯನ್ನು, ಬೆದರು ಬೊಂಬೆಯನ್ನು ಸೃಷ್ಟಿಸಿ ಅಲ್ಲಲ್ಲಿ ನಕ್ಸಲಿಸಮ್ ಚಟುವಟಿಕೆಗಳನ್ನು ತೊಡಗಿಸಿ ಲ್ಯಾಂಡ್ ಮಾಫಿಯಾಗಳನ್ನು ಮಾಡಿ ಇವತ್ತು ನಿಮಗೆ ಕರಾವಳಿಯ ಆ ಸೆರಗಿನ ಎಷ್ಟೋ ಜಾಗಗಳು ಕೇರಳದವರ ಕೈಯಲ್ಲಿವೆ, ಅನ್ಯ ಧರ್ಮೀಯರ ಕೈಯಲ್ಲೇ ಇದೆ. ರಬ್ಬರ್ ತೋಟಗಳು ಇನ್ನೊಂದು ಆಗಿದೆ. ಯಾಕಂದ್ರೆ ಜಾಗದ ಬೆಲೆ ಕುಸಿತ ಕಾಣ್ತು. ಆ ಸಂದರ್ಭದಲ್ಲಿ
ಈ ಧರ್ಮಾಧಿಕಾರಿಗಳು ನೀವು ವ್ಯಾವಹಾರಿಕ ಬೆಳೆಯನ್ನ ಬೆಳೀರಿ ಅಂತೇಳಿ ತೆಂಗನ್ನ ಅಡಿಕೆಯನ್ನ ಕೃಷಿ ಸಮ್ಮೇಳನಗಳನ್ನ ಮಾಡುವ ಮೂಲಕ ನಮ್ಮ ರೈತರನ್ನ ಕೂಡ ಒಂದು ಆರ್ಥಿಕವಾಗಿ ಬಲಾಢ್ಯರನ್ನ ಮಾಡ್ಲಿಕ್ಕೆ ಏನೇನ್ ಮಾಡಬೇಕು ಅನ್ನುವಂಥದ್ದನ್ನ ಧರ್ಮಾಧಿಕಾರಿಗಳು ಮಾಡಿದ್ರು. ಅವರಿಗೆ ದುರುದ್ದೇಶ ಇರಲಿಲ್ಲ. ಹೀಗಾಗ್ದಿದ್ರೆ ಮತಾಂತರ ಆಗತ್ತೆ, ಹೀಗಾಗ್ದಿದ್ರೆ ಇವ್ರು ಜಾಗ ಕಳ್ಕೋತಾರೆ, ಅದು ಅವ್ರ ಯೋಚನೆ, ಅವ್ರು ನೆಗೆಟಿವ್ ಶೇಡ್ ಯೋಚನೆ ಮಾಡಿಲ್ಲ, ಓನ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರು. ನಾವು ಹೀಗೆ ಮಾಡಿದಾಗ ನಮ್ಮ ರೈತ ಬಲಿಷ್ಠನಾಗ್ತಾನೆ, ಅವನು ಅಡಿಕೆ ಬೆಳಿಲಿ, ಅವನು ತೆಂಗು ಬೆಳಿಲಿ, ವ್ಯಾವಹಾರಿಕ ಬೆಳೆಯನ್ನು ಬೆಳಿಲಿ, ಅವನು ಆ ಹೆಣ್ಣು ಮಗಳು ಅವಳು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕಲ್ತುಕೊಳ್ಳಿ, ಆರ್ಥಿಕ ಸ್ವಾವಲಂಬನೆಯನ್ನ ಕಟ್ಕೊಳ್ಳಿ. ರೂಟ್ ಸೆಟ್ ಮಾಡಿ 5-6 ಲಕ್ಷ ಜನರಿಗೆ ಸ್ವಾವಲಂಬನೆಯ ಬದುಕನ್ನು ಕಟ್ಕಟ್ರು. ಮದ್ಯವರ್ಜನ ಶಿಬಿರ, ಸಾರಾಯಿಗಳನ್ನು ಕುಡಿದು ಇಡೀ ಒಂದು ಮನೆಯಲ್ಲಿ ಒಬ್ಬ ಗಂಡನೋ ಅಣ್ಣನೋ ಕುಡುಕ ಆಗ್ಬಿಟ್ರೆ ಅವನು ಇಡೀ ಕುಟುಂಬಕ್ಕೆ ಮಾರಕ. ಇಡೀ ಕುಟುಂಬ ವ್ಯವಸ್ಥೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಕುಸಿದು ಬೀಳ್ತದೆ. ಅಂಥವ್ರನ್ನ ಬುಡದಿಂದ ಮತ್ತೆ ಮೇಲೆತ್ತುವಂಥ ಕೆಲಸ, ಮಧ್ಯವರ್ಜನ ಶಿಬಿರಗಳನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ಈ ಸಮಸ್ತ ಸಮಾಜವನ್ನು ಗಟ್ಟಿಯಾಗಿ ಕಟ್ಟಿ ಕೊಡ್ತಾ ಇರುವ ಕಾರಣಕ್ಕೆ ಇವರ ದುಷ್ಟ ಕಣ್ಣು ಅದ್ರ ಮೇಲೆ ಬಿತ್ತು. ಒಂದ್ರ ಜೊತೆಗೆ ನಕ್ಸಲೈಟ್ಸು ಅಥವಾ ಕಮ್ಯುನಿಸ್ಟರ ಏನು ಅಜೆಂಡಗಳು ಈಡೇರಲಿಕ್ಕೆ ಇದು ಅಡ್ಡಗೋಡೆಯಾಗಿ ನಿಲ್ತಾ ಇತ್ತು. ಇಡೀ ಕರಾವಳಿಯ ನಾವು ಭೂತಾರಾಧಕರ ಮಣ್ಣಿನಿಂದ ಅದರ ಹೆಡ್ ಆಫೀಸ್ ಯಾವುದು ಕೇಳಿದರೆ ಸುಪ್ರೀಂ ಕೋರ್ಟು ಇದ್ದಂಗೆ ಧರ್ಮಸ್ಥಳ. ನನ್ನ ಊರಿನ ಗಿಳಿಯಾರ್ನಲ್ಲಿ ನಮ್ಮ ದೈವದ ಮನೆ ಮಂಚದ ಮುಂದೆ ದೈವ ಹಾಳಿ ಬಂದಾಗ ಒಡೆಯ ಮಂಜುನಾಥನಲ್ಲಿ ಅಂತೇಳಿ ಹೇಳ್ತದೆ, ಒಡೆಯನಲ್ಲಿ ಹೋಗು ಅಂತ ಹೇಳ್ತದೆ ದೈವ ಅಂತ ಹೇಳಿದ್ರೆ, ಅಲ್ಲಿಂದ ಇಲ್ಲಿಯ ತನಕ ಒಂದು ಸೇತುವಾಗಿ, ಧರ್ಮ ಸೇತುವಾಗಿ ಕೆಲಸ ಮಾಡುವಂತಹ ನಮ್ಮ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲಿನ ನಂಬಿಕೆಯನ್ನೇ ಅಸ್ಥಿರಗೊಳಿಸಿದರೆ ಇವರ ಹಿಡನ್ ಅಜೆಂಡಾ ಈಡೇರಿದಾಗೆ. ಆ ಕಾರಣಕ್ಕೆ ಎಡಪಂಥೀಯರು ಇಡೀ ಈ ಹೋರಾಟ ಧರ್ಮಸ್ಥಳದ ವಿರುದ್ಧದ ಎಲ್ಲ ಸಂಚುಗಳ ಹಿಂದೆ ಇರುವುದೇ ಬಹಳ ಕ್ಲಿಯರ್ ಆಗಿ ಲೆಫ್ಟಿಸ್ಟ್ಗಳು. ಅಂದರೆ ಲೆಫ್ಟಿಸ್ಟ್ಗಳಿಗೆ ಧರ್ಮಸ್ಥಳವೇ ಯಾಕೆ ಟಾರ್ಗೆಟ್ ಆಯಿತು? ಧರ್ಮಸ್ಥಳ ಸಾಫ್ಟ್ ಟಾರ್ಗೆಟ್ ಅಂತ ಅನಿಸ್ಬಿಡ್ತಾ ಅವ್ರಿಗೆ. ಧರ್ಮಸ್ಥಳ ಒಂದು ವಿಚಾರ ಏನು ಅಂತಂದ್ರೆ, ಧರ್ಮಸ್ಥಳದ ಆಡಳಿತ ಜೈನರ ಕೈಲಿದೆ, ಕುಟುಂಬದ ಜೈನರ ಕೈಲಿದೆ. ಸೊ ಹಾಗಾಗಿ ಹಿಂದೂ ಧರ್ಮ ಅನ್ನುವಂತ ಅದು ಪ್ರತಿರೋಧ ಬರ್ಲಿಕ್ಕಿಲ್ಲ. ಜೊತೆಗೆ ಧರ್ಮಸ್ಥಳ ಅಂದ ತಕ್ಷಣ ಯಾವುದೇ ಒಂದು ಜಾತಿಯ ಅದಕ್ಕೆ ಟ್ಯಾಗ್ ಇಲ್ಲ. ಸೊ ಆ ಜಾತಿಯ ಮುಖಾಂತರ ಏನು ಪ್ರತಿರೋಧ ಬರ್ಲಿಕ್ಕಿಲ್ಲ. ಸೊ ಆ ಕಾರಣಕ್ಕೆ ಧರ್ಮಸ್ಥಳ ನಮ್ಗೆ ಈಸಿ ಟಾರ್ಗೆಟ್, ಅಲ್ಲಿಂದ ಶುರು ಮಾಡ್ಕೋಣ ಅನ್ನುವಂಥದ್ದು ಏನಾದ್ರು ಅವ್ರ ಮನಸ್ಸಲ್ಲಿ ಬಂದಿರಬಹುದು. ಎರಡು ಹಂತಗಳಿವೆ. ಧರ್ಮಸ್ಥಳ ಧರ್ಮಾಧಿಕಾರಿಗಳ ಕುಟುಂಬ ಜೈನರು. ಈಗ ಆ ಜೈನ ಕುಟುಂಬದ ಪರವಾಗಿ ಸಮಸ್ತ ಹಿಂದೂ ಸಮಾಜ ನಿಂತಿದೆ. ಮೊದಲು ಈ ಹಿಂದೂ ಸಮಾಜದವರು ಅದು ನಿಮ್ದಲ್ಲ ನಮ್ದು ಅನ್ನೋ ಹಾಗೆ ಅವರಿಂದ ಧ್ವನಿಯನ್ನು ಹೊಡಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಧರ್ಮಸ್ಥಳ ಜೈನರದ್ದಲ್ಲ, ಅದು ಹಿಂದೂಗಳದ್ದು, ಜೈನರೇ ನೀವ್ಯಾಕಲ್ಲಿದ್ದೀರಿ ಅನ್ನೋ ರೀತಿಯ ವಾಯ್ಸ್ ರೈಸ್ ಮಾಡಿಸಿದ್ರೆ ಅಲ್ಲಿ ಒಂದು ಬೈಫರ್ಕೇಶನ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಜೈನರು ಬೇಡ, ಧರ್ಮಾಧಿಕಾರಿಗಳು ನಾವೊಂದು ಬಾಡಿ ಮಾಡ್ಕೊಳ್ಳೋಣ, ನಮ್ಮಲ್ಲೊಬ್ಬ ಧರ್ಮದರ್ಶಿ ಆಗಲಿ, ಒಂದು 10 ಸಮಸ್ತರು ಬಂದು ಸೇರ್ಕೊಂಡೊಂದು ನಾವು ಬೇರೆ ಬೇರೆ ದೇವಸ್ಥಾನದಲ್ಲಿ ಇರುವಾಗ ಆಗಲಿ, ಬೇಕಾದ್ರೆ ಜೈನ ಕುಟುಂಬದವ್ರು ಬೇಕಾ ಒಬ್ಬರನ್ನ ಹಾಕೊಳ್ಳಿ, ಮೆಂಬರ್ ಮಾಡಲಿ, ಈ ತರದ ಯೋಚನೆಗಳನ್ನು ಕೂಡ ಬಿತ್ತಿದ್ದಾರೆ. ಒಂದು ಕಡೆ ಆ ಕ್ಷೇತ್ರದ ಮೇಲಿರುವಂತ ನಂಬಿಕೆಯನ್ನ ಅಲುಗಾಡಿಸಿದರೆ ಅಲ್ಲಿ ಮಂಜುನಾಥನೇ ಇಲ್ಲ, ಅಣ್ಣಪ್ಪನೇ ಇಲ್ಲ. ಇನ್ನೊಂದು ಕಡೆ ಒಬ್ಬ ಈ ಸೌಜನ್ಯ ಹೆಸರಲ್ಲಿ ಸಂತೋಷ್ ರಾವ್ ಪರವಾದಂಥ ಹೋರಾಟದ ಒಬ್ಬ ಪ್ರಮುಖ ನಾಯಕ ಹೇಳ್ತಾರೆ, ಅಲ್ಲಿ ಮಂಜುನಾಥ ಅಣ್ಣಪ್ಪ ಇಲ್ಲ, ಬುಲ್ಡೋಜರ್ ನುಗ್ಸಿ ನಮ್ಮನೇಲಿದೆ, ನಾನೊಂದು ಬೀಡ್ ಕಟ್ತಾ ಇದ್ದೀನಿ, ಅಲ್ಲಿ ಕುಂಜಾರ್ಪ ಕ್ಷೇತ್ರ ಅಂತ ಒಂದು ಮಾಡ್ಕೊಂಡಿದ್ದಾರೆ, ಅಲ್ಲಿ ಒಂದು ದೊಡ್ಡ ಬೀಡನ್ನು ಕಟ್ತಾ ಇದ್ದಾರೆ, ಅಲ್ಲಿ ಆದಿಶಂಕರಾಚಾರ್ಯರು ಬಂದಿದ್ದಾರೆ, ಇಲ್ಲಿ ಮೂಲ ಇದ್ದದ್ದೇ ಮಂಜುನಾಥ ಅಣ್ಣಪ್ಪ ಇಲ್ಲಿ, ಆಮೇಲೆ ಅವ್ರು ಕತ್ಕೊಂಡೋದ್ರು ಜೈನರು, ಈ ತರ ಕಥೆಗಳನ್ನು ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದು ಬಹಳ ಸ್ಪಷ್ಟವಾಗಿ ಟಾರ್ಗೆಟ್ ಧರ್ಮಸ್ಥಳ. ಮತ್ತು ಧರ್ಮಸ್ಥಳದ ಏನು ಜೈನರು, ಈಗ ಒಂದು ಜೈನ ಮುನಿಗಳದ್ದು ಒಂದು ಹತ್ಯೆ ಆಗ್ತದೆ, ಬಹಳ ಭೀಕರವಾದಂಥ ಹತ್ಯೆ ಒಂದು ಕಡೆ ಆಗ್ತದೆ. ನಾನು ಟಿವಿಯಲ್ಲಿ ಆ ಇನ್ನೊಂದು ಮುನಿಗಳ ರಿಯಾಕ್ಷನ್ ಕೇಳ್ತಾ ಇದ್ದೆ. ಇವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ನೀವು ಬಯಸ್ತೀರಲ್ವ ಅಂತೇಳಿ ಟಿವಿ ಆ್ಯಂಕರ್ ಹೇಳ್ತಾರೆ. ಆ ಜೈನ ಮುನಿಗಳು ಹೇಳ್ತಾರೆ, ಇಲ್ಲ, ನಮ್ಮ ಜೈನ ಧರ್ಮದಲ್ಲಿ ಕಠಿಣ ಶಿಕ್ಷೆಗೆ ಅವಕಾಶ ಇಲ್ಲ, ಅವರ ಮನೋಪರಿವರ್ತನೆ ಆಗಲಿ ಅಂತೇಳಿ ನಾವು ಬಯಸ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಇವರ ವಿರುದ್ಧ ಬಿದ್ದರೆ ಇವರು ಬಹಳ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡಲ್ಲ ಅನ್ನೋದು ಅವ್ರದ್ದೊಂದು ನಂಬಿಕೆ. ಈಗ ಏನಾಗಿದೆ, ಈ ಜೈನ ಕುಟುಂಬವೋ ಇನ್ನೊಂದು, ಮತ್ತು ನಮ್ಮಲ್ಲಿ ಅದು ಜೈನರೋ ಇನ್ನೊಂದು ಇಲ್ಲ. ಸಾವರ್ಕರ್ ಹೇಳಿದ್ದಾರೆ, ಯಾರಿಗೆ ಇದು ಪಿತೃಭೂಮಿಯೋ, ಯಾರಿಗೆ ಇದು ಪುಣ್ಯಭೂಮಿಯೋ, ಯಾರಿಗೆ ಇದು ಮಾತೃಭೂಮಿಯೋ ಅವರೆಲ್ಲರೂ ಹಿಂದೂಗಳೇ ಅಂತೇಳಿ. ಹಾಗಾಗಿ ಜೈನರು ಹಿಂದೂಗಳು ಅನ್ನುವಂಥ ಒಂದು
ಭಿನ್ನ ಮನಸ್ಥಿತಿ ನಮ್ಮಲ್ಲಿಲ್ಲ. ಅವರೆಲ್ಲ ನಮ್ಮವರೇ ಅನ್ನೋ ಭಾವನೆ. ನಮ್ಮ ರಾಮನನ್ನ ಜೈನರ ರಾಮಾಯಣ ಅಂತೇಳಿನೇ ಹೊಂದಿದೆ. ಜೈನರ ಏನು ನಡಾವಳಿಗಳಲ್ಲಿ ರಾಮನನ್ನ ಮೂರ್ತಿ ಮಾಡಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥದ್ದು ನಾವು ಸಾಕಷ್ಟು ಕಡೆ ಬೋಳಂಬಳ್ಳಿಯಲ್ಲಿ ಇತ್ತೀಚೆಗೆ ಆಗಿರುವಂಥದ್ದು. ಹಾಗಾಗಿ ಜೈನರು ಬೇರೆ, ಹಿಂದೂಗಳು ಬೇರೆ ಅನ್ನೋ ಭಾವನೆ ನಮ್ಮಲ್ಲಿಲ್ಲ. ಆದರೆ ಆ ತರತಮ ಭೇದಗಳನ್ನು ನಮ್ಮಲ್ಲಿ ಮೂಡಿಸುವಂಥ ಪ್ರಯೋಗವನ್ನು ಅವರು ಆರಂಭಿಕವಾಗಿ ಮಾಡಿದ್ರು. ಅದರಲ್ಲಿ ಅವರು ಸಕ್ಸಸ್ ಆಗಲಿಲ್ಲ. ಯಾಕಂದರೆ ಹಿಂದೂ ಸಮಾಜ ಸಂಘಟಿತವಾಗಿದೆ. ಇವರು ತಪ್ಪು ಮಾಡಿದರೆ ಆ ತಪ್ಪನ್ನು ತಪ್ಪು ಅಂತ ಹೇಳುವ ಆ ಶಕ್ತಿಯನ್ನು ಉಳಿಸಿಕೊಂಡೇ ಅವರು ಮಾಡುವ ತಪ್ಪುಗಳನ್ನು ಕೂಡ ತಪ್ಪು ಅಂತ ಹೇಳ್ತಾ ಪ್ರತಿರೋಧಿಸುವಂಥ ಗುಣ, ಆ ಕ್ಷಾತ್ರತೆ ಈ ಸಮಾಜದಲ್ಲಿದೆ. ಹಾಗಾಗಿ ಅವರ ಎಲ್ಲ ಏನು ಷಡ್ಯಂತ್ರಗಳು ಇವತ್ತು ಆ ಎಲ್ಲ ಸುಳ್ಳಿನ ಕೋಟೆಗಳು ದರಶಾಹಿ ಆಗ್ತಾ ಇದೆ, ಎಲ್ಲ ಉರುಳಿ ಬೀಳ್ತಾ ಇದೆ.